ಮನೆ ನೀಡಲು ನಿರಾಶ್ರಿತರಿಂದ ದಾಖಲೆಯನ್ನು ಸಂಗ್ರಹ ಮಾಡುವಂತಹ ಕಾರ್ಯ ನಡೀತಾ ಇದೆ. 3 ಇಲಾಖೆಯ ಅಧಿಕಾರಿಗಳಿಂದ ಪರಿಶೀಲನೆ ಕಾರ್ಯ ನಡೀತಾ ಇದ್ದು, ಬೆಂಗಳೂರು ಉತ್ತರ ಪಾಲಿಕೆಯ ಜಂಟಿ ಆಯುಕ್ತರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಹ ಭೇಟಿ ನೀಡಿದ್ದಾರೆ. ಇನ್ನು ಪ್ರತಿ ಮನೆಯಿಂದ 5 ದಾಖಲೆಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಇದಕ್ಕಾಗಿ ಆಶಾ ಕಾರ್ಯಕರ್ತರನ್ನ ಬಳಕೆಯನ್ನ ಮಾಡಿಕೊಂಡು ಮಾಹಿತಿ ಸಂಗ್ರಹ ಮಾಡುವಂತಹ ಕಾರ್ಯ ನಡೀತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕೋಗಿಲೆ ಲೇಔಟ್ನಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಾಗಿರುವಂತಹ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ, ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳು ನೋಡ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕೆ ಹೇಳ್ಕೊಳಕ್ಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡಬೇಕು ಬಿಜೆಪಿ? ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಅಕ್ರಮನ ಸಕ್ರಮನ ಸರ್ ಅವರಲ್ಲಿ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತಂದು ಎಲ್ಲರದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರಿದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆಚೆಯವ್ರು ಒಬ್ರಿಗೂ ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ದ ಕೂಡಲೇ ಸರ್ಕಾರದವ್ರು ನೀತಿನೇ ಬದಲಾಯಿಸ್ತಿದ್ದಾರೆ ಅನ್ನೋದು ಬಿಜೆಪಿ ಅವರ ಆರೋಪ. ಇಲ್ರಿ, ವೇಣುಗೋಪಾಲ್ ಏನಿಲ್ಲ ನೋಡಿ. ಸಿಎಂ ಮತ್ತೆ ಡಿಸಿಎಂ ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ನಮ್ದು ಒಂದು ನ್ಯಾಷನಲ್ ಪಾರ್ಟಿ ನಮ್ಮ ನ್ಯಾಷನಲ್ ಪಾರ್ಟಿ ಅವ್ರು ನಮ್ಮ ನಾಯಕರು. ಈ ಕರ್ನಾಟಕದಲ್ಲಿ ಸುದ್ದಿ ನಡೀತಾ ಇದೆ ನ್ಯಾಷನಲ್ ಲೆವೆಲಲ್ಲಿ ಏನಿದೆ ನೋಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡಿ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಲೋಕಲ್ ಆಗಿರಬೇಕು, ಅವ್ರು ಮಾತ್ರ ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಎಲ್ಲರ ತಾವ ಯಾರಿಗೆ ಮನೆ ಕೊಡ್ತೀವಿ ನಾವು? ಆಧಾರ್ ಕಾರ್ಡ್ ಇರ್ತದೆ, ರೇಷನ್ ಕಾರ್ಡ್ ಇರ್ತದೆ, BPL ಕಾರ್ಡ್ ಇರ್ತದೆ, ಅಂಥವ್ರು ತಾನೇ ಮನೆ ಕೊಡೋದು. ಅಂಥವ್ರು ಬಿಟ್ಟು ನಾವು ಕೊಡೋಕ್ಕಾಗ್ತದೆ? ಸಾಧ್ಯನಾ? ಈಗ 1 lakh ಹೌಸಿಂಗ್ ಸ್ಕೀಮಲ್ಲಿ ಏನು ಮನೆಗಳು ಕೊಡ್ತಾ ಇದ್ವಿ, ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಕೊಡಕ್ಕೆ ಸಾಧ್ಯ. ಎಲ್ಲೋ ಬಾಂಗ್ಲಾದೇಶದಿಂದ ಬಂದವರಿಗೆಲ್ಲ ಕೊಡಕ್ಕೆ ಸಾಧ್ಯನಾ? ಅಂಥವ್ರು ಕೊಡೋಕ್ಕಾಗಲ್ಲ. ಅಂಥವ್ರು ಹೆಂಗ್ ಕೊಡೋಕ್ಕಾಗ್ತದೆ? ನಾವು ಅವ್ರ ಮೇಲೆ ಕ್ರಮ ಏನು ಅಂತ ಸರ್? ಇಲ್ಲ, ಅಂಥವ್ರು ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅಂಥವ್ರು ಬಾಂಗ್ಲಾದೇಶ್ ಒಬ್ಬರು ಇಲ್ಲ. ಆ ಟೋಟಲ್ 185 ಜನದಲ್ಲಿ 20 ಜನ ಅವ್ರು ಆಚೆ ಇದ್ದಾರೆ. ಆಚೆ ಅಂದರೆ ನಮ್ಮ ಕರ್ನಾಟಕದವರು. ಅವರು ಯಾದಗಿರಿ ಅವರಿದ್ದಾರೆ, ಗುಲ್ಬರ್ಗ ಅವರು ಇದ್ದಾರೆ, ರಾಯಚೂರು ಅವರು ಇದ್ದಾರೆ. 20 ಜನದಲ್ಲಿ 185 ಜನದಲ್ಲಿ 20 ಜನ ಇದ್ದಾರೆ. ಅದು ನಮ್ಮ ರಾಜ್ಯದವ್ರೆ. ಅವರು ಯಾದಗಿರಿ, ಗುಲ್ಬರ್ಗ, ಬೀದರ್ ಅಂತವ್ರು 20 ಜನ ಇದ್ದಾರೆ. ಈಗ BBMP ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅವರು ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಟ್ರಾಪ್ಗೆ ನಾವು ಇದಾಗ ಈಗ ಕೇರಳದವ್ರು ಬಂದಿದ್ರಪ್ಪ. ಕೇರಳದವ್ರು ಬಂದು ಏನು ಮಾಡಿದ್ರು? ಆಯಿತು, ಬಂದರು. ಈಗ ಇದೇ ಥರ ಬುಲ್ಡೋಸ್ UPದಲ್ಲಿ ಆಗಿತ್ತು. ಏನಕ್ಕೆ UPಗೆ ಹೋಗಲಿಲ್ಲ? 1.5 ವರ್ಷ ಹಿಂದೆ UPಗೆ ಹೋಗ್ಬೇಕಾಗಿತ್ತಾನೆ. UPಗೆ ಹೋಗಿದ್ರಾ? ಈಗ ಬರೇ ನೆಕ್ಸ್ಟ್ ಇಯರಲ್ಲಿ ಏಪ್ರಿಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಆಚಾ ಅವ್ರು ಬಂದ್ರಿಲ್ಲ. ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರ? ಆಯ್ತಪ್ಪ, 180 ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು, ನಮ್ಮ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ 100 ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ? ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ದಾರೆ.